24 ವರ್ಷ ಜೈಲಲ್ಲಿ ವಾಸ ಮಾಡಿ ಸಚ್ಚಿದಾನಂದ ಈ ಸಿಟಿಯಲ್ಲಿ ಎಲ್ಲಾ ಕ್ರಿಮಿನಲ್ಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಈ ಕನೆಕ್ಷನ್ ಉಪಯೋಗಿಸ್ಕೊಂಡು ಎಡ್ವಿನ್ ಮೋಸಸ್ಗೋಸ್ಕರ ಕೆಲಸ ಮಾಡ್ತಾ ಇರೋ ಎಲ್ರನ್ನೂ ಹಿಡಿಬೇಕು. ಜೈಲಲ್ಲಿರ್ಬೇಕಾದ್ರೆ ಡಿಪಾರ್ಟ್ಮೆಂಟ್ನವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ಯಾ, ಅದಕ್ಕೋಸ್ಕರ ನಿನಗೆ ಕೇಳ್ದೆ. ಸರ್, ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ನಾನೀಗ ಕೈದಿ ಅಲ್ಲ ಅಲ್ವಾ? ಪೊಲೀಸ್ ಆರ್ಡರ್ನ ಒಪ್ಕೊಳ್ಳೋಕೆ. ನಾನು ಜೈಲಲ್ಲಿ ಕೆಲವು ಒಳ್ಳೆ ದಿನಗಳನ್ನು ಕಳೆದಿದ್ದೀನಿ. ಕೆಲವು ದಿನಗಳನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ನನ್ನ ಕುಟುಂಬದ ಜೊತೆ ಬದುಕಬೇಕು ಅಂತ ಆಸೆ ಪಡ್ತೀನಿ. ಸರ್, ದಯವಿಟ್ಟು ಈ ರೀತಿ ಕೆಲಸಕ್ಕೆ ನನ್ನನ್ನು ಕರಿಬೇಡಿ. ಇದು ನನ್ನ ವೃತ್ತಿ ಅಲ್ಲ. ಓಕೆ ಓಕೆ, ನಾನು ನಿಮಗೆ ಜಸ್ಟ್ ರಿಕ್ವೆಸ್ಟ್ ಮಾಡ್ದೆ. ಇದನ್ನೆಲ್ಲ ಮರ್ತ್ಬಿಡಿ ಸಚ್ಚಿದಾನಂದ. ಸರ್, ಯು ಕ್ಯಾನ್ ಗೋ. ಓಕೆ ಸರ್. ಸಚ್ಚಿದಾನಂದ ಸರ್, ನಿನಗಿಷ್ಟ ಇಲ್ದೇ ಇರೋ ಕೆಲಸಗಳನ್ನ ಕೆಲವು ಸಲ ನೆನೆಸ್ಕೋಬೇಕಾಗುತ್ತೆ, ಅದೇ ಒಳ್ಳೇದು. ಜೈಲಲ್ಲಿ ನೀನ್ ಮಾಡಿರೋ ಸಾಹಸ ಕಥೆಗಳನ್ನ ಇಲ್ಲೂ ಮಾಡ್ಲೇಬೇಕಾಗತ್ತೆ. ನಿನಗೆ ನಿಜ ಗೊತ್ತು, ಪೊಲೀಸ್ ನಿನ್ನ ಮತ್ತೆ ಜೈಲಿಗೆ ಕಳಿಸುತ್ತೆ. ನೀನಿಲ್ಲಿ ಜಾಸ್ತಿ ದಿನ ಹೊರಗಡೆ ಇರಕ್ಕಾಗಲ್ಲ. ಅರ್ಥ ಆಯ್ತು ಸರ್, ಚೆನ್ನಾಗಿ ಅರ್ಥ ಆಯ್ತು. ಯಾರಣ್ಣ ಅದು? ಐ ಆಮ್ ವೇದಾಂತ್ IPS, ಆಂಟಿ ನಾರ್ಕೋಟಿಕ್ ಅಂಡ್ ಡ್ರಗ್ ಪ್ರಿವೆಂಟಿವ್ ಸ್ಪೆಷಲ್ ಆಫೀಸರ್. ಮ್ಯಾಂಗ್ಳೂರ್ ಜೈಲಲ್ಲಿ ನಡೆದಿರೋ ಒಂದೆರಡು ಕೇಸ್ಗಳ ಬಗ್ಗೆ ಆಫ್ ರೆಕಾರ್ಡ್ ಇನ್ಫಾರ್ಮೇಶನ್ ತಗೋಬೇಕಿತ್ತು ಸಚ್ಚಿದಾನಂದ್ ಅವ್ರ ಹತ್ರ. ಹೇ, आपका छोटा भाई है ना? मनु, हाय, नाइस मीटिंग यू. हाय. You guys can carry on. Okay, bye. ನಿನ್ ಶೂನಲ್ಲಿ ಪೇಂಟ್ ಹೇಗಾಯ್ತು? ಹೌದಲ್ವಾ, ಇದು ಹೇಗಾಯ್ತು? ಎಲ್ಲಾನು ಹೇಗ್ ನೋಟಿಸ್ ಮಾಡ್ತೀಯಣ್ಣ? ನಾನೆಲ್ಲ ನೋಟಿಸ್ ಮಾಡಿದ್ದು ಆ ಪೊಲೀಸ್ ಆಫೀಸರ್. ನಾನ್ ನೋಡಿದ್ದಾಯ್ತು, ನೀವು ನೋಡಿ. ಇಲ್ಲ, ನಾನು ಆಲ್ಬಮ್ ನೋಡಕ್ ಬರ್ಲಿಲ್ಲ. ನೀವು ಒಬ್ರೇ ಕೂತಿದ್ರಲ್ವಾ, ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ. ಅದ್ರಲ್ಲೇನು, ಮಾತಾಡೋಣ. ಅವತ್ತಿನ ಆಪರೇಷನ್ ಎಲ್ಲ ನಡೆದ್ಮೇಲೆ ನಿಮ್ಮನ್ನ ಪೊಲೀಸ್ನವ್ರು ಎಲ್ಲಿ ಕರ್ಕೊಂಡು ಹೋದ್ರು? ಯಾರು? ಪೊಲೀಸ್. ನನಗೀಗ ಅದು ಯಾವ್ದು ನೆನಪಿಲ್ಲ. ಅಪ್ಪ ನಾನು ಹುಡುಕ್ತಿದ್ದಾರೆ, ನಾ ಹೋಗ್ತೀನಿ. ಅಣ್ಣ ಅಣ್ಣ, ಒಂದ್ ನಿಮಿಷ. ನಾನ್ ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನಾನು ನನ್ನ ಪ್ರೊಫೆಸರ್ ಹತ್ರ ಮಾತಾಡ್ದೆ. ಪ್ರಿಸನರ್ಸ್ ನ ಮಿಸ್ಯೂಸ್ ಮಾಡ್ಕೊಳ್ಳೋದ್ರ ವಿರುದ್ಧ ನಾವು ಕೇಸ್ ಫೈಲ್ ಮಾಡ್ಬೋದು. ಹೌದಾ? ಫೈಲ್ ಮಾಡೋದಕ್ಕೆ ನಾನೀಗ ಕೈದಿ ಅಲ್ಲ ಅಲ್ವಾ? ನೀನ್ ಜೈಲಲ್ಲಿದ್ದಾಗ ನಿನ್ಗೂ ಈ ರೀತಿ ಆಗಿತ್ತಲ್ಲ. ನಾನ್ ಮನು ಹತ್ರನೂ ಮಾತಾಡ್ದೆ, ಅವನ್ ಕೂಡ ಇದನ್ನೇ ಹೇಳ್ದ. ಅಣ್ಣ, ನೀವ್ ಫ್ರೀ ಇದ್ರೆ ನಿಮ್ ಹತ್ರ ಸ್ವಲ್ಪ ವಿಷಯಗಳನ್ನ ತಿಳ್ಕೊಬೋದಾ? ನಾನೀಗ ಟಾಯ್ಲೆಟ್ ಹೋಗ್ಬೇಕು, ನಾನು ಆಮೇಲೆ ಬರ್ತೀನಿ. ಓಕೆ, ನಾನು ಇಲ್ಲಿ ವೇಟ್ ಮಾಡ್ತೀನಿ. ವೆಯ್ಟ್ ಮಾಡೋದೇನ್ ಬೇಡ, ನಾನು ಟಾಯ್ಲೆಟ್ ಇಂದ ಬರೋದು ಲೇಟ್ ಆಗ್ಬೋದು. ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಇಲ್ಲೇ ವೇಟ್ ಮಾಡ್ತೀನಿ. ಹೇ, ನಾನು ಹೊರಗಡೆ ಹೋಗ್ತಿದ್ದೀನಿ, ನೀನು ಬರ್ತೀಯಾ? ಇಲ್ಲ, ನಾನ್ ಸಚಿ ಅಣ್ಣನ ಹತ್ರ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕು. ನೀವ್ ಹೋಗ್ ಬನ್ನಿ. ಬಾಯ್. ಬಾಯ್. ಅರೆ ಸಚ್ಚಿ ಅಣ್ಣ, ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಹೀಗೆ ಸುಮ್ನೆ ನಡ್ಕೊಳ್ತಾ ಹೋಗ್ತಿದ್ದೆ. ನೀವಿಲ್ಲೇ ಇರಿ, ನಾನ್ ಕಾರ್ ನಿಲ್ಸ್ ಬರ್ತೀನಿ. ಹಾ, ನಾ ವೆಯ್ಟ್ ಮಾಡ್ತೀನಿ. ಓಕೆ.
ಮನೆ ಕಟ್ಸಿದ್ದಾರೆ, ಮೇಲ್ ಹೋಗೋದಕ್ಕೆ ಒಂದ್ ಲಿಫ್ಟ್ ಹಾಕ್ಸಿಲ್ವಲ್ಲ, ಅದಕ್ಕೂ ಐಡಿಯಾ ಇರ್ಬೇಕು. ಇವ್ರಿಗೆಲ್ ಬರ್ಬೇಕು? ನೀವಿಲ್ಲ ಇದ್ದೀರಾ ಸರ್? ಅಯ್ಯೋ, ಧ್ಯಾನ ಮಾಡ್ತಿದ್ದೀರಾ? ಸಾರಿ, ತುಂಬಾ ಆಳವಾಗಿ ಧ್ಯಾನ ಮಾಡ್ತಿದ್ದಾರೆ ಅನ್ಸುತ್ತೆ. ಓ, ನೀನು ಇಲ್ಲಿ ಸಚ್ಚಿ ಅಣ್ಣಂಗ್ ಕಾಯ್ತಾ ಇದ್ಯಾ? ಅವ್ರು ನೋಡಿದ್ರೆ ರೋಡಲ್ಲಿ ನಿಂತಿದ್ರು. ನಾನ್ ಹೋಗಿ ಕಾರ್ ನಿಲ್ಸ್ ಬರೋ ಅಷ್ಟ್ರಲ್ಲಿ ಅವ್ರು ಕಾಣಿಸ್ತಾನೆ ಇರ್ಲಿಲ್ಲ. ಏನು ರೋಡ್ ಅಲ್ಲ? ಅದೇ ಹೇಗೆ? ನೀನ್ ಇಲ್ಲಿಗೆ ಬರೋಕ್ಕೂ ಮುಂಚೆ ಸಚ್ಚಿ ಅಣ್ಣ ಟಾಯ್ಲೆಟ್ ಹೋದ್ರು, ಇನ್ನೂ ಹೊರಗಡೆ ಬಂದಿಲ್ಲ. ಜಮಿನಿ, ನಾವು ರೋಡಲ್ಲಿ ಮಾತಾಡಿದೀವಿ. ಮೇಡಮ್, ನೀವು ಹುಡುಕ್ತಾ ಇರೋರು ಟೆರೆಸ್ ಅಲ್ಲಿ ಇದಾರೆ. ಯಾರು? ಸಚ್ಚಿ ಸಾರ್. ಹಾ, ತುಂಬಾ ಆಳವಾಗಿ ಧ್ಯಾನ ಮಾಡ್ತಿದ್ದಾರೆ. ಹೋಗ್ ನೋಡಿ, ಬನ್ನಿ. ಧ್ಯಾನನ ಅಡ್ಡಿಪಡಿಸಿದ್ರೆ ಶಾಪ ಹಾಕ್ತಾರೆ. ನೋಡಿ, ಸಚ್ಚಿ ಸರ್ ಧ್ಯಾನ ಮಾಡ್ತಿರೋದನ್ನ ನೋಡ್ಕೊಂಡೆ ನಾನು ಕೆಳಗಡೆ ಬಂದಿದ್ದು. ಈಗೆಲ್ ಹೋದ್ರು? ಅವ್ರೆಲ್ಲೋದ್ರು? ಇವ್ರು ಎಲ್ ಮಾಯ ಆಗೋದ್ರು? ಅವ್ರ ಅಲ್ಲಿಲ್ಲ. ಸಚ್ಚಿದಾನಂದ್ ಸರ್ ಕೆಳಗಡೆ ಬಾಕ್ಸಿಂಗ್ ಮಾಡ್ತಾವ್ರೆ. ಬನ್ನಿ ತೋರಿಸ್ತೀನಿ. ಅಲ್ಲ, ಇಲ್ಲ. ಬನ್ನಿ, ಅಲ್ಲಿ ನೋಡಿ. ಅಯ್ಯೋ, ಅವ್ರು ಇಲ್ಲೇ ಇದ್ದದನ್ನ ನೋಡಿ ನಾನು ನಿಮ್ನ ಕರ್ದಿದ್ದು. ಇವಾಗ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೊರಟೋದ್ರು? ಏನಾಗಿದೆ ಇವ್ರೆಲ್ರಿಗೂ? ನೋಡಿದ್ರಾ, ಸಚಿನ್ ಟಾಯ್ಲೆಟ್ ಅಲ್ಲಿ ಇದ್ದಾರೆ. ಅಯ್ಯೋ, ಅಲ್ಲಿ ಬೇರೆ ಯಾರೋ ಇದ್ದಾರೆ. ಅಲ್ಲಿ ಸಚ್ಚಿ ಸರ್ ಇಲ್ಲ, ನನಗ್ ಗೊತ್ತು. ಯಾಕೆ ತಲೆ ಕೆಡ್ಸ್ಕೊತೀರಾ? ನೋಡೋಣ ಬನ್ನಿ. ಸಚ್ಚಿ ಸಾರ್ ಒಳಗಿರೋದು ಸಚ್ಚಿ ಸಾರ್ ಅಲ್ಲ ತಾನೆ? ಏನಿದು ಅಷ್ಟು ಜೋರ ಕಿರಿಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ವಿಷ್ಣು ಅಣ್ಣ, ಸಚ್ಚಿ ಅಣ್ಣ ನನ್ ಮುಂದೆನೆ ಟಾಯ್ಲೆಟ್ ಹೋದ್ರು. ಬಂದನೆ ಹೇಳ್ತಾರೆ ರೋಡಲ್ಲಿ ಇದಾರೆ ಅಂತ. ವೇಲಪ್ಪ ಹೇಳಿದ್ರು ಟೆರೆಸ್ ಅಲ್ಲಿ ಇದಾರೆ ಅಂತ. ಇವ್ರು ನೋಡಿದ್ರೆ ಬಾಕ್ಸಿಂಗ್ ಆಡ್ತಿದ್ರು ಅಂದ. ಆದ್ರೆ ಸಚ್ಚಿ ಅಣ್ಣ ಮಾತ್ರ ಟಾಯ್ಲೆಟ್ ಇಂದ ಆಚೆ ಬಂದೇ ಇಲ್ಲ. ಅಣ್ಣ ಏನ್ ಜಾದೂಗಾರನ? ಒಂದೇ ಸಲ ಬೇರೆ ಬೇರೆ ಜಾಗದಲ್ಲಿರಕ್ಕೆ? ನೋಡೋಣ ಬನ್ನಿ. ಯಾರೊಳಗೆ? ಡೋರ್ ಓಪನ್ ಮಾಡಿ. ಯಾಕೆಲ್ರು ಹೀಗೆ ನಿಂತಿದ್ದೀರಾ? ನೀನ್ ಯಾವಾಗ ಒಳಗೆ ಹೋದೆ? ಸ್ವಲ್ಪ ಹೊತ್ತು ಮುಂಚೆ. ಮತ್ತಾಗ್ಲೇ ನಿನ್ನ ವಂದನ ರೋಡಲ್ಲಿ ನಿಲ್ಸಿ ನಿನ್ನ ಮಾತಾಡ್ಸಿದ್ಲಂತೆ? ನಾನೇ ಮಾತಾಡಿದ್ದೆ ಅವ್ರ ಹತ್ರ. ಮತ್ತೆ ಟೆರೆಸ್ ಮೇಲೆ ಇದ್ದಿದ್ದು? ಅದು ನಾನೇ. ಅಲ್ಲಿ ಬಾಕ್ಸಿಂಗ್ ಆಡ್ತಿದ್ದು? ಅದು ಕೂಡ ನಾನೇನೆ.